ಎಲ್ಲರ ಜೀವನದಲ್ಲೂ ಕೆಲವೊಂದು ಘಟನೆ ನಡೆಯುತ್ತೆ. ಆ ಘಟನೆಯಿಂದ ಜೀವನ ಬೇರೆ ದಿಕ್ಕನ್ನೇ ಪಡ್ಕೊಳ್ಳುತ್ತೆ. ನನ್ನ ಸ್ನೇಹಿತನ ಜೀವನದಲ್ಲೂ ಒಂದು ಘಟನೆ ನಡೀತು. ಆದರೆ ಹಲೋ ಸಂತು, ಮನೆ ಹತ್ರ ಇದ್ದೀನಿ. ಹಾಂ, ಬಂದೆ. ಹೇಗಿದೆಯಾ? ಹಾಂ, ಚೆನ್ನಾಗಿದ್ದೀನಿ. ಅಮ್ಮ? ಹಾಂ, ಆರಾಮಾಗಿದ್ದಾರೆ. ಸ್ನಾನ ಮಾಡಿ ರೆಡಿ ಆಗು, ಟೆಂಪಲ್ಗೆ ಹೋಗೋಣ. ಹಾಂ, ಸರಿ. ನಾನು ಬೈಕ್ ತೆಗಿತೀನಿ, ಕೆಳಗೆ ಬಾ. ಹ್ಞೂ. ಗೌತಮ್, ಹಾಂ. ಹೋಗೋಣ. ಹಲೋ. ಇಲ್ಲೇ ಮನೆ ಹತ್ರ. ಯಾಕೆ ಅವಾಗ್ಲಿಂದ ನನ್ನನ್ನೇ ಫಾಲೋ ಮಾಡ್ತಿದ್ದೀರಾ? ಹಾಗೇನಿಲ್ಲ, ನಾನು ಅಡ್ರೆಸ್ ಹುಡುಕ್ತಿದ್ದೀನಿ. ನಿಮಗೆ ಹಾಗೆ ಅನಿಸಿರ್ಬಹುದು. ಹೋ, ಸರಿ. ಅದೆಲ್ಲ ಇದ್ದಿದ್ದೆ. ಸರಿ ಸರಿ, ಮನೆ ಬಂತು, ಹೋಗು. ಓಕೆ, ಬಾಯ್. ಬಾಯ್. ಹಾಂ, ಗೌತಮ್ ಬನ್ನಪ್ಪ. ಬೆಳಿಗ್ಗೆನೆ ಬಂದ. ನಾನು ನಿನ್ನ ನಂಬಿ ಕಳಿಸಿದ್ದೀನಿ. ಅವನಿಗೊಂದು ಒಳ್ಳೆ ಕೆಲಸ ಹುಡ್ಕೊಡು ಸಂತು. ನೀವೇನೂ ವರಿ ಆಗಬೇಡಿ, ನೀವು ಹುಷಾರಾಗಿರಿ. ಹ್ಞೂ, ಸರಿಯಪ್ಪ. ಸರಿ ಅಮ್ಮ, ಬಾಯ್.
ಇದೇನು ಮತ್ತೆ ಬಂದಿದ್ದಾನೆ? ನಿನ್ನೆ ಹುಡುಕ್ತಾ ಇದ್ದಿದ್ದ ಅಡ್ರೆಸ್ ಇನ್ನೂ ಸಿಕ್ಕಿಲ್ವಾ? ನಿನ್ನೆ ಅಡ್ರೆಸ್ ಅಂದ್ರಿ, ಇವತ್ತೇನು ಬೈಕ್ ಕೆಟ್ಟೋಗಿದ್ಯಾ? ಏನು ವಿಷಯ? ಇಷ್ಟು ಬೇಗ ಕೇಳ್ಬೋದಿಲ್ಲ ಗೊತ್ತಿಲ್ಲ. ನಿಮ್ಮ ಜೊತೆ ಕಾಫಿ ಕುಡಿಬೋದಾ? ಏನು, ಕಾಫಿನಾ? ಹಾಂ. ಸರಿ ಆಯ್ತು, ನೋಡೋಣ. ಟೈಮ್ ಆಯ್ತು, ಬೇಗ ಹೋಗೋ. ಹಾಂ, ಹೋಗ್ತೀನಿ. ಹಲೋ, ಹೇಳು. ಯಾಕೋ? ಹೌದಾ? ಬರ್ತೀನಿ ಒಂದು 5 ನಿಮಿಷ. ನಾನು ಬರ್ತೀನಿ, ಇರು, ಬಂದೆ. ಒಂದು 5 ನಿಮಿಷ ಇರು. ಅಕ್ಕ ಸ್ವಲ್ಪ ಹೇಳಿ. ಏನು ಅನ್ಕೋಬೇಡ, ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇದೆ, ಹೋಗ್ತೀನಿ. ಟೈಮ್ ಆಯ್ತು ಕಣೋ, ಬಸ್ ಸ್ಟಾಪ್ವರೆಗೂ ಆದರೂ ಬಿಡೋ. ನಂಗೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ. ಸರಿ ಬಾಯ್. ಯಾವಾಗಲೂ ಇದೆ ಗೋಳು. ಇವಾಗ ಏನು ಮಾಡೋದು? ನೀವೇನು ಇಲ್ಲಿ ನಿಂತಿದ್ದೀರಾ? ಆಫೀಸ್ಗೆ ಹೋಗ್ಬೇಕು, ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಸರಿ. ಹೋಗದಾ? ಇವಾಗಾದ್ರೂ ಕಾಫಿಗೆ ಟೈಮ್ ಇಲ್ಲ, ಸಂಜೆ ನೋಡೋಣ. ಇವನೆಲ್ಲಿದ್ದಾನೋ ಏನೋ. ಓ, ಮನೆಗೇನಾ? ಬನ್ನಿ, ಡ್ರಾಪ್ ಮಾಡ್ತೀನಿ. ಟು ಕಾಫಿ. ಥ್ಯಾಂಕ್ಸ್. ಹಲೋ. ಅಕ್ಕ, ಎಲ್ಲಿದೀಯಾ? ಇಲ್ಲೇ ಫ್ರೆಂಡ್ ಜೊತೆ ಡೋಮ್ ಕೆಫೆಗೆ ಬಂದಿದ್ದೆ. ಸರಿ, ನಾನು ಪಿಕ್ ಮಾಡಕ್ಕೆ ಬರ್ತಾ ಇದ್ದೀನಿ, ಕೆಳಗಡೆ ಬಾ. ಹಾಂ ಸರಿ. 2 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀನಿ. ಓಕೆ. ನನ್ನ ತಮ್ಮ ಬರ್ತಿದ್ದಾನೆ, ನಾನು ಮನೆಗೆ ಹೋಗ್ಬೇಕು. ಹಾಂ. ಇವಾಗ ಏನು ಮಾಡಲಿ? ಇಷ್ಟೊಂದು ದುಡ್ಡಿಲ್ಲ. ಹಾಂ, ಸಂತು ಫೋನ್ ಮಾಡು. ಹಲೋ. ಹಾಂ, ಹೇಳು. ಅರ್ಜೆಂಟ್ ದುಡ್ಡು ಬೇಕಾಗಿತ್ತು. ಎಷ್ಟು? 500. ಹಾಂ, ಸರಿ, ಕಳಿಸ್ತೀನಿ.
ಅದೇನೋ ಯಾವಾಗಲೂ ನೋಡಿದ್ರು ಡೈರಿ ಬರೀತಿರ್ತೀಯ. ನಂದೊಂದು ಅಭ್ಯಾಸ ಬಿಡು. ಆಫೀಸ್ಗೆ ಹೋಗಿದ್ದೆಲ್ಲ ಏನಾಯ್ತು ಇಂಟರ್ವ್ಯೂ? ಹಾಂ, ನಾಳೆ ಬಾ ಅಂತ ಹೇಳಿದ್ರು. ಅಲ್ಲಿ ನಿನಗೆ ಸೆಟ್ ಆಗಲಿಲ್ಲ ಅಂದರೆ ನಾನು ಬೇರೆ ಕಡೆ ನೋಡಿದ್ದೇನೆ, ಅಲ್ಲೇ ಬಂದು ಕೆಲಸ ಮಾಡು. ಸರಿ. ಸರಿ ಬಾ, ಊಟಕ್ಕೆ ಹೋಗೋಣ. ಏನಿಲ್ಲ ಇವನೇನು ಇಲ್ಲಿದ್ದಾನೆ. ಏನಾಯ್ತು? ಹಾಂ, ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಹೇಳ್ದ. ಯಾಕೋ ನಿಲ್ಲಿಸ್ದೆ? ಏನಿಲ್ಲ, ಹೋಗು. ಹಾಂ ಸರ್, ಸ್ಪೋರ್ಟ್ಸ್ ಇವೆಂಟ್ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಬರ್ತಾ ಇದ್ದೀವಿ. ಹಾಂ, ಎಸ್ ಸರ್. ಓಕೆ ಸರ್. ಓಕೆ ಸರ್. ಆ ಹುಡುಗಿ ಯಾರು? ಇವನು ಯಾಕೆ ಅವಳಿಂದ ತಿರುಗ್ತಿದ್ದಾನೆ? ಕೆಲ್ಸಕ್ಕೆ ಹೋಗ್ತೀನಿ ಅಂಥೇಳಿ ಇವ್ನು ಮಾಡ್ತಿರೋ ಕೆಲಸ ಇದಾ? ಅಮ್ಮಗೆ ಗೊತ್ತಾದರೆ ಎಷ್ಟು ಬೇಜಾರಾಗ್ತಾಳೆ. ಏನು ಮಾಡಬೇಕು? ಗೌತಮ್, ಇಂಟರ್ವ್ಯೂ ಏನಾಯ್ತು? ಇನ್ನೊಂದು ರೌಂಡ್ ಇದೆ. ಅದೇನು ಬೇಡ, ನಾನು ಬೇರೆ ಕೆಲಸ ನೋಡಿದ್ದೀನಿ. ಅದೇನು ಬೇಡ, ನಾನು ಹುಡ್ಕೊಳ್ತೀನಿ ಬಿಡು. ನನಗೆ ಗೊತ್ತು ಯಾವ ಕೆಲಸ ಹುಡ್ಕೊಂಡಿದ್ಯಾ ಅಂತ. ಆ ಹುಡುಗಿಯಿಂದ ತಿರುಗಾಡೋದು ತಾನೆ? ಯಾವ ಹುಡುಗಿ? ಗೌತಮ್, ನಾನೆಲ್ಲ ನೋಡಿದ್ದೀನಿ. ಇದೆಲ್ಲ ಬಿಟ್ಟು ಮೊದಲು ಕೆಲ್ಸಕ್ಕೆ ಜಾಯ್ನ್ ಆಗ. ಇದಕ್ಕೆ ನಾನೇನು ಬೆಂಗಳೂರಿಗೆ ಬಂದಿರೋದು. ನೀ ಹುಡ್ಕೋ ಕೆಲಸ ನನಗೇನು ಬೇಕಾಗಿಲ್ಲ. ಬೇಡ ಅಂದ್ರೆ ಇಲ್ಲೇ ಹಾಕಿದ್ಯಾ? ಹೋಗು. ಹೋಗ್ತಾನೆ. ಹಾಂ, ಸಂತು, ಗೌತಮ್ ಎಲ್ಲಿದ್ದಾನಪ್ಪ? ಇಲ್ಲೇ ಹೊರಗಡೆ ಹೋಗಿದ್ದಾನಮ್ಮ. ಅವಾಗಿಂದ ಕಾಲ್ ಮಾಡ್ತಾ ಇದೀನಿ, ಫೋನ್ ತೆಗಿತಾ ಇಲ್ಲ ಅವನು. ಇಲ್ಲ ಇಲ್ಲ, ಬೈಕ್ ಮೇಲಿದ್ದಾನೆ ಅನ್ಸುತ್ತೆ, ಅದಕ್ಕೆ ಫೋನ್ ಪಿಕ್ ಮಾಡಿಲ್ಲ. ಅವನಿಗೆ ಕೆಲಸ ಸಿಗ್ತಾ ಸಂತು? ಇನ್ನೊಂದು 2-3 ದಿನಮ್ಮ ಸಿಗುತ್ತೆ. ಅವನಿಗೊಂದು ಕೆಲಸ ಸಿಕ್ಕಿ ಸಂತೋಷವಾಗಿದ್ರೆ ಸಾಕಪ್ಪ. ನೀವೇನು ವರಿ ಆಗಬೇಡಿ ಅಮ್ಮ, ಅವನ ಜವಾಬ್ದಾರಿ ನಂದು. ಅವನು ಬಂದ್ಮೇಲೆ ಫೋನ್ ಮಾಡಕ್ಕೆ ಹೇಳಪ್ಪ. ಸರಿಮ್ಮ. ಮನೆಗೆ ಹೋಗೋಣ ಬಾ. ಏನು ಸಿಟ್ಟಲ್ಲಂದೆ? ಅದನ್ನೆಲ್ಲ ಮನಸ್ಸಿಗೆ ತಗೋಬೇಡ. ನಿನ್ಗೇನು ಕೆಲಸ ಬೇಕು ಅದನ್ನೇ ಮಾಡು. ಹೋಗೋಣ ಬಾ. ನಾನು ಬರೋಲ್ಲ, ಹೋಗು.
ನೀನೆಲ್ಲಿ ಆ ಹುಡುಗಿಂದ ಬಿದ್ದು ಜೀವನ ಹಾಳು ಮಾಡ್ಕೋತೀಯ ಅಂತ ಭಯ ಕಣ. ನಿಮ್ಮಮ್ಮ ಇಲ್ಲಿ ಕಳಿಸಿರೋದೇನಕ್ಕೆ? ಸರಿ ಆಯಿತು, ನಿನ್ಗೆ ಆ ಕೆಲಸ ಇಷ್ಟ ಅಲ್ವಾ? ಬೇರೆ ಕೆಲಸನೇ ನೋಡ್ಕೊ. ಹಠ ಮಾಡಬೇಡ ಕಣೋ. ಸರಿನಪ್ಪ, ಆಯಿತು, ನಂದೇ ತಪ್ಪು. ಇದೆಲ್ಲ ಬೇಡ ಕಣ, ಹೋಗೋಣ ಬಾ. ಹೇ ಬಾರಲೇ. ಎಕ್ಸ್ಕ್ಯೂಸ್ ಮೀ ಸರ್. ಕಮಿನ್. ಹಾಂ ಸರ್, ಅದೇ ನನ್ನ ಫ್ರೆಂಡ್ ಒಬ್ಬ ಜಾಯ್ನ್ ಆಗಬೇಕು ಅನ್ನಲ್ಲ, ಅವನ ಡೀಟೇಲ್ಸ್. ಎರಡು ದಿನ ಟ್ರೈನಿಂಗ್ ಇರುತ್ತೆ, ಇವತ್ತೇ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ಸರ್. ಒಂದ್ಸಲ ಮಧು ಜೊತೆ ಮಾತಾಡಬೇಕು. ಹಲೋ, ನಿಮ್ಮನ್ನ ಅರ್ಜೆಂಟಾಗಿ ಮೀಟ್ ಆಗಬೇಕಾಗಿತ್ತು. ಮೀಟ್ ಆಗ್ಬೋದಾ? ಸರಿ. ಸರ್, ಹಾಂ ಸರ್, ಹೇಳಿ. ಬೆಳಿಗ್ಗೆ ನನ್ನ ಫ್ರೆಂಡ್ನೇ ಜಾಯ್ನ್ ಮಾಡಿಸಿದ್ದೆ, ಅವ್ನು ಕಾಣ್ತಿಲ್ಲ. ಸರ್, ಅವ್ರು ಮಧ್ಯಾಹ್ನನೇ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ರಲ್ಲ. ಸರಿ ಸರ್, ಥ್ಯಾಂಕ್ ಯು. ಏನು ಬರಕ್ಕೆ ಹೇಳಿದೆ? ಏನಿಲ್ಲ, ಒಂದು ವಿಷಯ ಹೇಳಬೇಕಿತ್ತು. ಹೌದಾ? ನಾನು ನಿಂಗೊಂದು ವಿಷಯ ಹೇಳಬೇಕು. ಹೌದಾ? ಹಾಂ ಹೇಳಿ. ಮುಂದಿನ ವಾರ ನನ್ನ ಎಂಗೇಜ್ಮೆಂಟ್ ಇದೆ. ಏನು ಎಂಗೇಜ್ಮೆಂಟಾ? ಹ್ಞೂ. ಮತ್ತೆ ಎಷ್ಟು ದಿನ ನನ್ನ ಜೊತೆ ಓಡಾಡಿದ್ದು? ಓಡಾಡಿದ್ದ? ನೀನು ಕಾಫಿಗೆ ಬಾ ಅಂದೆ, ನಾನು ಬಂದೆ. ಫ್ರೆಂಡ್ ಅಂದ್ಕೊಂಡು ನಿನ್ನ ಜೊತೆ ಓಡಾಡಿದೆ. ಅದನ್ನೇ ನೀನು ತಪ್ಪಾಗಿ ತಿಳ್ಕೊಂಡ್ರೆ ನಾನೇನು ಮಾಡಲಿ? ಅಲ್ಲ ಹೋಗ್ಲಿ, ಯಾವತ್ತಾದರೂ ನೀನು ನನಗೆ ಬಂದು ಪ್ರಪೋಸ್ ಮಾಡಿದ್ಯಾ ಅಥವಾ ನಾನು ಯಾವತ್ತಾದರೂ ನಿನಗೆ ಪ್ರಪೋಸ್ ಮಾಡಿದ್ದೀನಿ? ಇವಾಗೇನು ಪ್ರಪೋಸ್ ಮಾಡೋದು ತಾನೆ? ಈಗ ಮಾಡ್ತೀನಿ ಕೇಳು. ಐ ಲವ್ ಯು ಮಧು. ಐ ಲವ್ ಯು. ಎಲ್ಲೋದ ಇವನು? ಮನೆಗೂ ಬಂದಿಲ್ಲ. ಇಲ್ವಾ? ಸಂತು, ಅವಳು ನನ್ನ ರಿಜೆಕ್ಟ್ ಮಾಡಿಬಿಟ್ಟು ಕಣ. ಏನಾಯ್ತು? ಈಗ ಎಲ್ಲಿದ್ಯಾ? ಇಲ್ಲೇ ಪಾರ್ಕ್ ಹತ್ರ ಬರ್ತಾ ಇದ್ದೀನಿ. ನಾಳೆಯಿಂದ ಕೆಲ್ಸಕ್ಕೆ ಹೋಗಿ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ತೀನಿ. ಊರಿಗೆ ಹೋಗಿ ಒಂದ್ಸಲ ಅಮ್ಮನ್ ನೋಡ್ಕೊಂಡ್ಬರ್ತೀನಿ. ಗೌತಮ್, ಗೌತಮ್ ಮಾತಾಡು. ಗೌತಮ್, ಗೌತಮ್ ಮಾತಾಡು. ಗೌತಮ್, ಗೌತಮ್. ಇವತ್ತು ಅವನು ಹುಟ್ಟಿದ ದಿನ, ಆದರೆ ಅವನೇ ಇಲ್ಲ.
ಉಳಿದಿರೋದು ಅವನು ಬಿಟ್ಟು ಹೋಗಿರೋ ನೆನಪಿನ ಪುಸ್ತಕ ಮಾತ್ರ.